ಶ್ರೀ ಸ್ವಾಮಿ ಸಮರ್ಥ. ರಾಮಯ್ಯನ ಮನೆ ಬಡ ಕುಟುಂಬ. ಅವನು ದಿನಗೂಲಿ ಕೆಲಸ ಮಾಡುತ್ತಿದ್ದ. ತಾಯಿಗೆ ಅನಾರೋಗ್ಯ ಇತ್ತು. ಬಡತನದ ಮಧ್ಯೆ ವೈದ್ಯರ ಖರ್ಚಿಗೆ ಸಾಧ್ಯವಿಲ್ಲ. ತಾಯಿಗೆ ದಿನದಿಂದ ದಿನಕ್ಕೆ ಶಕ್ತಿ ಕಡಿಮೆಯಾಗುತ್ತಿತ್ತು. ತಾಯಿಯು ಯಾವಾಗಲೂ ಹೇಳುತ್ತಿದ್ದಳು, ನಮ್ಮನ್ನು ಶ್ರೀ ಸ್ವಾಮಿ ಸಮರ್ಥ ಕಾಪಾಡುತ್ತಾರೆ, ನಂಬು ಮಗ ಎಂದು. ಆ ಮಾತು ರಾಮಯ್ಯನ ಹೃದಯದಲ್ಲಿ ಅಚ್ಚಳಿಯದಂತೆ ಉಳಿಯಿತು. ಆಗಿನಿಂದ ಸ್ವಾಮಿ ಸಮರ್ಥರ ಪೂಜೆ ಹಾಗೂ ಸ್ವಾಮಿ ಸಮರ್ಥರ ಭಕ್ತರಿಗೆ ಅನ್ನದಾನ ಮಾಡುತ್ತಿದ್ದ. ಹೀಗಿರುವಾಗ ಒಂದು ದಿನ ರಾಮಯ್ಯನ ಮೇಲೆ ತೀವ್ರ ಸಂಕಟ ಬಂತು. ಒಂದು ರಾತ್ರಿ ರಾಮಯ್ಯನ ತಾಯಿಯ ಉಸಿರಾಟ ತೀವ್ರವಾಗಿತ್ತು. ರಾಮಯ್ಯ ಗೊಂದಲದಿಂದ ಕಾಲ ಕಳೆಯುತ್ತಿದ್ದ. ವೈದ್ಯರ ಬಳಿ ಹೋಗಲು ಹಣವಿರಲಿಲ್ಲ. ಆ ಕ್ಷಣ ಅವನು ಶ್ರೀ ಸ್ವಾಮಿ ಸಮರ್ಥರ ಭಜನೆ ಮಾಡುತ್ತಾ ಅಳುತ್ತಾ ಪ್ರಾರ್ಥಿಸುತ್ತಿದ್ದ. ಸ್ವಾಮಿ, ನೀನೇ ಆಶ್ರಯ, ನನ್ನ ತಾಯಿಗೆ ಕೃಪೆ ತೋರಿಸು ಎಂದು ಸ್ವಾಮಿ ಹತ್ತಿರ ಬೇಡಿಕೊಂಡ. ಅಷ್ಟರಲ್ಲೇ ಏಕಾಏಕಿ ಮಲಗಿದ್ದ ತಾಯಿ ಎದ್ದು ಕುಳಿತುಕೊಂಡಳು. ದೀರ್ಘ ಉಸಿರು ಎಳೆದಳು. ನೋವು ಮಾಯವಾಗಿದೆ ಎಂದಳು. ಹೇಗೋ ಆ ರಾತ್ರಿ ಕಳೆಯಿತು. ಮರುದಿನ ಹಬ್ಬದ ಮುಂಜಾನೆಯಾಗಿತ್ತು. ಆ ದಿನ ರಾಮಯ್ಯ ಒಬ್ಬತನದಲ್ಲೇ ಮನೆಯ ಪಕ್ಕದ ಮರದ ಬಳಿ ಊಟದ ಚೀಲ ತಗೊಂಡು ಕುಳಿತುಕೊಂಡಿದ್ದ. ಆ ಸಮಯದಲ್ಲಿ ಒಬ್ಬ ಭಿಕ್ಷುಕನ ರೂಪದಲ್ಲಿ ಬರುವರು. ಬಿಳಿ ಬಟ್ಟೆ, ದೊಡ್ಡ ಜಟೆಗಳು, ತುಂಡು ಉಂಗುರುಗಳು, ಆಲದ ಮುಸುಕಿನ ನಗು. ಅವರು ಕೇಳಿದರು, ಅಯ್ಯ, ಅನ್ನದಾನ ಏನೂ ಇಲ್ವಾ ಇವತ್ತು ಅಂತ. ರಾಮಯ್ಯ ಆತಂಕದಿಂದಲೇ ತನ್ನ ಚೀಲವನ್ನೆಲ್ಲ ನೀಡಿದ. ಆ ಭಿಕ್ಷುಕ ನಗುತ್ತಾ ಕಣ್ಣು ಹಾಯಿಸಿದ. ನೀನು ನಂಬಿದವನು ಸತ್ಯ, ನಿನ್ನ ತಾಯಿ ಶೀಘ್ರವಾಗಿ ಆರೋಗ್ಯವಾಗುತ್ತಾರೆ ಅಂದು ಅವರು ಮುಂದೆ ನಡೆದು ಮರದ ಹಿಂದೆ ಮರೆಯಾದರು. ರಾಮಯ್ಯ ಓಡಿ ಹೋಗಿ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಹೋದ ದಾರಿಯೇ ಖಾಲಿ. ಅಂದಿನಿಂದ ರಾಮಯ್ಯನ ತಾಯಿ ಸಂಪೂರ್ಣವಾಗಿ ಚೇತರಿಸಿದರು. ಅವರು ಪ್ರತಿ ವರ್ಷ ಅಕ್ಕಲ್ಕೋಟೆಗೆ ಹೋಗಿ ಶ್ರೀ ಸ್ವಾಮಿ ಸಮರ್ಥರ ಸಮಾಧಿಯ ಪೂಜೆ ಮಾಡುತ್ತಿದ್ದರು. ರಾಮಯ್ಯನ ಭರವಸೆ ಒಂದು ದಿವ್ಯ ಅನುಭವವಾಗಿ ಮಾರ್ಪಟ್ಟಿತು. ಸ್ನೇಹಿತರೆ, ಶ್ರೀ ಸ್ವಾಮಿ ಸಮರ್ಥರು ದತ್ತಾಂಶ ಅವತಾರವೆಂದು ಪರಿಗಣಿಸಲ್ಪಡುತ್ತಾರೆ. ಅವರು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾರೆ ಮತ್ತು ಅವರ ಪ್ರಾರ್ಥನೆಗಳಿಗೆ ತಕ್ಷಣವೇ ಪ್ರತಿಕ್ರಿಯಿಸುತ್ತಾರೆ. ಅವರ ಲೀಲೆಗಳು ಮತ್ತು ಭಕ್ತರ ಅನುಭವಗಳು ಅನೇಕ ಕಥೆಗಳಲ್ಲಿ ಹರಡಿವೆ. ಕೆಲವರು ತಮ್ಮ ಕಠಿಣ ಪರಿಸ್ಥಿತಿಗಳಲ್ಲಿ ಸ್ವಾಮಿಯ ಸಹಾಯವನ್ನು ಪಡೆದಿದ್ದಾರೆಂದು ಹೇಳುತ್ತಾರೆ. ಅನೇಕ ಜನರು ತಮ್ಮ ನಂಬಿಕೆಗಳನ್ನು ದೃಢಪಡಿಸುವ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ತೀವ್ರ ಅನಾರೋಗ್ಯ, ಆರ್ಥಿಕ ಸಮಸ್ಯೆಗಳು, ದೀರ್ಘಕಾಲದ ನಿರುದ್ಯೋಗ, ಹಲವಾರು ವರ್ಷಗಳ ಪ್ರಯತ್ನದ ನಂತರವೂ ಮದುವೆ ಆಗದಿರುವುದು, ಮದುವೆಯಾದ ಹಲವಾರು ವರ್ಷಗಳ ನಂತರವೂ ಮಕ್ಕಳಾಗದಿರುವುದು, ನ್ಯಾಯಾಲಯದ ಸಮಸ್ಯೆಗಳು ಮತ್ತು ನಾವು ಸಾಮಾನ್ಯವಾಗಿ ಸಂಕಟ ಎಂದು ಕರೆಯುವ ಯಾವುದೇ ಗಂಭೀರ ಸಮಸ್ಯೆ ಇರಲಿ, ಸ್ವಾಮಿ ಸಮರ್ಥರ ನಾಮಸ್ಮರಣದಿಂದ ಎಲ್ಲ ಸಂಕಟಗಳಿಂದ ಪರಿಹಾರವನ್ನು ಪಡೆದುಕೊಂಡಿರುವ ಅನುಭವಗಳು ನಮ್ಮ ಹತ್ತಿರವಿವೆ. ಹಾಗೂ ನಿಮಗೆ ಸಂಕಟಗಳು ಬಂದಾಗ ಅದಕ್ಕೆ ಯಾವ ಪೂಜೆಯನ್ನು ಮಾಡಬೇಕು, ಯಾವ ಥರ ಆರಾಧನೆಯನ್ನು, ಸ್ವಾಮಿಯ ಸೇವೆಯನ್ನು ಮಾಡಬೇಕು, ಅದನ್ನು ಕೂಡ ನಾವು ನೀವು ಇಷ್ಟಪಟ್ಟಲ್ಲಿ ಹೇಳಿಕೊಡ್ಬೋದು. ನಿಮಗೆ ಇಂತಹ ಅನುಭವಗಳು ಇನ್ನೂ ಬೇಕಾದರೆ ಶ್ರೀ ಸ್ವಾಮಿ ಸಮರ್ಥ ಎಂದು ಕಮೆಂಟ್ನಲ್ಲಿ ಟೈಪ್ ಮಾಡಲು ಮರೆಯದಿರಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಅನುಭವ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ಅನುಭವದ ಮೂಲಕ ಹೊಸದೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.